Hello everyone, I am Hina Kausar. Today I am going to solve question number 8 in a exercise 2.2. Here question number 8a, and I have again two question is there. First one is provide the number in the box such that 2 upon 3 into dash is equal to 10 divided by 30. Here ಇವ್ರು ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ನಂಬರ್ ಅವರು ಕೊಟ್ಟಿದ್ದಾರೆ 2 ಡಿವೈಡ್ ಬೈ 3 ಇಂಟು ಡ್ಯಾಶ್ ಅಂದರೆ ನಮ್ಗೆ ಆನ್ಸರ್ 10 ಡಿವೈಡ್ ಬೈ 30. 10 ಬರಬೇಕಂದ್ರೆ ಎರಡನ್ನ ಯಾವುದೋ ಒಂದು ಅಂಕೆಯಿಂದ ನಂಬರಿಂದ ನಾವು ಮಲ್ಟಿಪ್ಲೈ ಮಾಡಬೇಕು. ನೋಡಿ ಇಲ್ಲಿ 2 ಡಿವೈಡೆಡ್ ಬೈ 3 ಹೌದಾ, ಡ್ಯಾಶ್ ನಮ್ಗೆ ಆನ್ಸರ್ ಇನ್ನು 10 ಡಿವೈಡ್ ಬೈ 30 ಬರಬೇಕು. 2 5 10 ಹೌದಾ, 3 ಇಲ್ಲಿ 30 ಇದೆಯಾ, 3 10 30 ಹೌದಾ. ಆನ್ಸರ್ ಏನು 5 divided by 10. This is the first one question. And second one question is here the simplest form of the number obtained in is dash. ಅಂದರೆ ಸಿಂಪ್ಲೆಸ್ಟ್ ಫಾರ್ಮ್ ನಂಬರ್ ಆಪ್ಟೇನ್ ಆಗಿದ್ದು ಏನಂದರೆ ಇಲ್ಲಿ ಏನು ಆನ್ಸರ್ ಬಂದಿರುತ್ತೆ ಅಂದರೆ ಇಲ್ಲಿ 5/9 ಆನ್ಸರ್ 5/10 ಆನ್ಸರ್ ಬಂದಿದೆಯಲ್ಲ, ಇದನ್ನು ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಇದನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. 5 1s 5 2s here 1/2 is a simplest form. Okay, this is the answer. And second one B ನೋಡಿ ಇಲ್ಲಿ here provide the number in the box such that 3 upon 5 into box here is equal to 24 divided by 75. ಇಲ್ಲಿ ನಮಗೆ 24 ಆನ್ಸರ್ ಬರಬೇಕು. ಮೂರನೇ ಎಷ್ಟು ಯಾವ ನಂಬರಿಂದ ನಾವು ಗುಣಿಕೆ ಮಾಡಿದ್ರೆ 24 ಬರುತ್ತೆ? 8 3s 24 ಹೌದಾ. 8 ಡಿವೈಡೆಡ್ ಬೈ ಆ್ಯಂಡ್ 75 ಬೇಕಂತಂದರೆ 5 15s ಇಲ್ಲಿ ಬರೀತೀನಿ ನೋಡಿರಿ. ಇಲ್ಲಿ 3 ಡಿವೈಡೆಡ್ ಬೈ 5 ಇಂಟು 8 ಡಿವೈಡೆಡ್ ಬೈ 15 ಈಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 75 ಹೌದಾ. ಇದು ನಮ್ಗೆ ಆನ್ಸರ್ ಬಂತು. ಇದು ನಮ್ಗೆ 8 ಡಿವೈಡೆಡ್ ಬೈ 15 ಈಸ್ ಅ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಅವರು ದಿಸ್ ಇಸ್ ದ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅವ್ರು ನಮ್ಗೆ ಏನು ಹೇಳಿದ್ದಾರೆ, ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದ ನಂಬರ್ ಆಪ್ಟೈನ್ಡ್ ಇನ್ ಅಂದರೆ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ನಂಬರ್ ಅಂದರೆ ಯಾವುದು ನಮ್ಗೆ ಆಪ್ಟೈನ್ಡ್ ಆಗಿದೆ 8 ಡಿವೈಡ್ ಬೈ 15 ಹೌದಾ. 8 ಡಿವೈಡ್ ಬೈ 15 ಇದನ್ನು ನಾವು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಮಾಡೋಕ್ಕೂ ಬರೋದಿಲ್ಲ, ಯಾಕಂದರೆ ಅಲ್ಲಿ ಮತ್ತೆ ಸ್ವಲ್ಪ ಡೆಸಿಮಲ್ದಾಗ ಬರುತ್ತೆ. ಹಾಗಾಗಿ ಇದು ಆನ್ಸರ್ 8 ಡಿವೈಡ್ ಬೈ 15. ಓಕೆ, ಥ್ಯಾಂಕ್ ಯು. ಇಲ್ಲಿ ನೋಡಿ ಪೂರ್ತಿಯಾಗಿ 2.2 ಎಲ್ಲ ಕ್ವಶನ್ಸ್ ಕವರ್ ಆಗಿವೆ.